ಸಂಭವಿಸಿದ ಆತಂಕಕಾರಿ ಘಟನೆ. ಒಬ್ಬ ಯುವ ಸೈನಿಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬಳ್ಳಾರಿ ಹೊರವಲಯದ ಪಿಡಿಹಳ್ಳಿ ಭಾಗದಲ್ಲಿ ಪ್ಯಾರಾಚೂಟ್ ತರಬೇತಿ ನಡೆಯುತ್ತಿದ್ದ ವೇಳೆ ಸುಮಾರು 50 ಅಡಿ ಎತ್ತರದಿಂದ ಬಿದ್ದು ಸೈನಿಕ ಗಾಯಗೊಂಡಿದ್ದಾರೆ. ಗಾಯಗೊಂಡ ಸೈನಿಕನ ಹೆಸರು ಚಿನ್ನರಾಜ್. ಶುಕ್ರವಾರ ಬೆಳಗ್ಗೆ ಸುಮಾರು 417 ಸೈನಿಕರು ತರಬೇತಿ ಜಿಗಿತದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಪ್ಯಾರಾಚೂಟ್ ಲ್ಯಾಂಡಿಂಗ್ ವೇಳೆ ತಾಂತ್ರಿಕ ದೋಷ ಅಥವಾ ನಿಯಂತ್ರಣ ತಪ್ಪಿದ ಕಾರಣ ಚಿನ್ನರಾಜ್ ಅವರು ಭಾರೀಯಾಗಿ ನೆಲಕ್ಕಪ್ಪಳಿಸಿದ್ದರೆಂದು ಮೂಲಗಳು ತಿಳಿಸಿವೆ. ಈ ಅಪಘಾತದಲ್ಲಿ ಸೈನಿಕನ ಕಾಲಿನ ಮೂಳೆ ಮುರಿದು ಗಂಭೀರ ಗಾಯವಾಗಿದೆ. ತಕ್ಷಣವೇ ಅವರನ್ನು ಬಳ್ಳಾರಿಯ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ಗಾಯದ ಗಂಭೀರತೆಯನ್ನ ಗಮನಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಬೆಂಗಳೂರಿಗೆ ಕೂಡ ಕಳುಹಿಸಲು ನಿರ್ಧಾರ ಮಾಡಿ ಇದಕ್ಕಾಗಿ ಐಟಿಐ ಕಾಲೇಜು ಮೈದಾನಕ್ಕೆ ಸೇನಾ ಹೆಲಿಕಾಪ್ಟರ್ ಆಗಮಿಸಿತು. ನಂತರ ಚಿನ್ನರಾಜ್ ಅವರನ್ನ ಏರ್ ಲಿಫ್ಟ್ ಮೂಲಕ ಬೆಂಗಳೂರಿಗೆ ಸಾಗಿಸಲಾಗಿದೆ. ಇನ್ನು ಸಾಮಾನ್ಯವಾಗಿ ತರಬೇತಿ ಮುಗಿದ ಬಳಿಕ ಸೈನಿಕರು ಬಸ್ ಮೂಲಕ ಬೆಂಗಳೂರಿಗೆ ತೆರಳುವುದು ರೂಢಿ. ಆದರೆ ಈ ಬಾರಿ ತುರ್ತು ಪರಿಸ್ಥಿತಿಯಿಂದ ಹೆಲಿಕಾಪ್ಟರ್ ಬಳಕೆ ಮಾಡಲಾಗಿದೆ. ಇನ್ನು ಘಟನೆ ಕುರಿತು ಪೊಲೀಸ್ ಮೂಲಗಳು ಮಾಹಿತಿ ನೀಡಿದ್ದು ಸೈನಿಕ ತರಬೇತಿ ವೇಳೆ ಸಂಭವಿಸಿದ್ದ ಅಪಘಾತ ಎಂದು ದೃಢಪಡಿಸಲಾಗಿದೆ ಎಂದಿದ್ದಾರೆ. ಪ್ಯಾರಾಚೂಟ್ ತರಬೇತಿ ಸೇನೆಯಲ್ಲಿ ಅತ್ಯಂತ ಅಪಾಯಕರ ತರಬೇತಿಗಳಲ್ಲಿ ಇದು ಕೂಡ ಒಂದಾಗಿದೆ. ಲ್ಯಾಂಡಿಂಗ್ ವೇಳೆ ಸಣ್ಣ ತಪ್ಪು ಕೂಡ ದೊಡ್ಡ ಗಾಯಕ್ಕೆ ಕಾರಣವಾಗಬಹುದು. ಸುರಕ್ಷತಾ ಕ್ರಮಗಳಿದ್ದರೂ ಇಂತಹ ಅಪಘಾತಗಳು ಸಂಪೂರ್ಣವಾಗಿ ತಪ್ಪಿಸಲಂತೂ ಸಾಧ್ಯವಿಲ್ಲ. ಇಂತಹ ತರಬೇತಿಗಳು ಯುದ್ಧ ಪರಿಸ್ಥಿತಿಗೆ ಸೈನಿಕರನ್ನ ಸಿದ್ಧಗೊಳಿಸುವ ಮಹತ್ವದ ಭಾಗವಾಗಿದೆ. ದೇಶದ ರಕ್ಷಣೆಗೆ ಸಿದ್ಧವಾಗುತ್ತಿರುವ ಸೈನಿಕರು ಪ್ರತಿದಿನವೂ ಅಪಾಯದ ಮಧ್ಯೆ ತರಬೇತಿ ಪಡೆಯುತ್ತಾರೆ. ಅವರ ಧೈರ್ಯ ಮತ್ತು ತ್ಯಾಗಕ್ಕೆ ಖಂಡಿತವಾಗ್ಲೂ ನಾವು ನಮಿಸಲೇಬೇಕು. ಗಾಯಗೊಂಡ ಸೈನಿಕ ಚಿನ್ನರಾಜ್ ಅವರು ಶೀಘ್ರ ಗುಣಮುಖರಾಗಲಿ ಎನ್ನುವುದೇ ನಮ್ಮ ಹಾರೈಕೆ. ಇದು ಈ ಹೊತ್ತಿನ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.